ನಮ್ಮ ಆಕಾಶ್ ಅನ್ನೋರು ನಾವು ಫಾಲೋ ಮಾಡ್ಕೊಂಡ್ ಬಂದಿದೀವಿ. ವಯನಾಡು ಟ್ರಿಪ್ ಅಂತ ಸ್ಟೋರಿಗೆಲ್ಲ ಹಾಕೊಂಡ್ ಬಂದಿದೀವಿ. ನೀವು ನೋಡಿದ್ರೆ ಊಟಿ ಕರ್ಕೊಂಡು ಹೋಗ್ತಾವ ನಮ್ಮ ಡಿಪ್ರೆಷನ್. ಎತ್ತು ನಿನ್ ತಲೆ ಎತ್ತು ತೋರ್ಸು. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬ್ರ ಎಲ್ಲಿ ಹೋಗ್ತಾ ಇದೀವಿ ಬ್ರ? ವಯನಾಡು. ಮತ್ತೆ ಊಟಿ ಕಡೆ ಹಾಕೊಂಡಿದೀವಿ ಬ್ರ. ಟಿಫನ್ ಮಾಡಕ್ಕೆ ಊಟಿ ಇಲ್ಲಿ ಬಂದ ನೋಡ್ರಿ. ಇವನು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಬಂಡೀಪುರದಿಂದ ಮುದುಮಲೈಗೆ ಬಂದ ತಕ್ಷಣ ಮುದುಮಲೈಗೆ ಲೆಫ್ಟ್ ಒಂದ್ ರೋಡ್ ರೈಟ್ ಒಂದ್ ರೋಡ್ ಹೋಗುತ್ತೆ. ಸೊ ನಾವೇನ್ ಮಾಡಿದೀವಿ, ಲೆಫ್ಟ್ ರೋಡ್ಗೆ ಹೋಗ್ಬಿಟ್ಟಿದೀವಿ. ಅವ್ನು ನನ್ ಫ್ರೆಂಡ್ ಹೇಳ್ತಾನೆ ನನ್ ಫಾಲೋ ಮಾಡ್ದ ಅಂತ, ನಾನ್ ಹೇಳ್ತೀವಿ ಅವ್ನ್ ಫಾಲೋ ಮಾಡ್ದೆ ಅಂತ. ಯಾರು ಫಾಲೋ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಒಟ್ನಲ್ಲಿ ಲೆಫ್ಟ್ ತಗೊಂಡ್ಬಿಟ್ಟಿದೀವಿ. ಲೆಫ್ಟ್ ಅಂದ್ರೆ ಎಲ್ಲಿ ಊಟಿ ರೋಡ್ಗೆ ಹೋಗ್ಬಿಟ್ಟಿದೀವಿ. ಇನ್ನೇನು ಊಟಿ ಒಂದ್ 20-25 ಕಿಲೋಮೀಟರ್ ಇತ್ತು. ಅಲ್ಲಿ ಮಸೀನ್ ಗುಡಿ ಅಂತ ಇದೆಯಲ್ಲ, ಸೊ ಮಸೀನ್ ಗುಡಿವರೆಗೂ ಹೋಗ್ಬಿಟ್ಟಿದೀವಿ. ಅಲ್ಲೆಲ್ಲ ತಿಂಡಿ ತಿನ್ಕೊಂಡು ಅವ್ರನ್ನ ಕೇಳಿದ್ರೆ ಅವ್ರು ಈ ರೋಡ್ ಅಲ್ಲ ಬೇರೆ ರೋಡ್ ಅಂತ ಹೇಳಿದ್ವು. ಆನೆ ನೋಡಿ ಇಲ್ಲೇ ಇದೆ. ಎಂತ ಚಾನ್ಸು. ಹಾರ್ನ್ ಹಾಕ್ಬೇಡ ಬ್ರೋ, ಅಟ್ಯಾಕ್ ಮಾಡ್ತಾವು. ಇವು ಕಾಡು ಪ್ರಾಣಿಗಳು ಹೆಂಗೆ ಅಂದ್ರೆ, ನಾವು ನೋಡ್ತೀವ ದೂರದಲ್ಲಿ ಸುಮ್ಮನೆ ನಿಂತ್ಕೊಂಡು ನೋಡ್ಬೇಕು. ಏನೋ ಒಂದ್ ಸೌಂಡ್ ಮಾಡಿದ್ರೆ ಏನೋ ಕಿರ್ಚಾಡ್ತೇವೆ ಕೆಲವೊಬ್ರು. ನಮ್ ಫ್ರೆಂಡ್ ಒಬ್ಬ ನೋಡಿ ಆಕಾಶ್, ಅವಾಗಿಂದ ಏನ್ ನೋಡಿದ್ರು ಕಿರ್ಚಾಡ್ತಾವ. ಕಾಡಂಜೆ ನೋಡಿದ್ರು ಕಿರ್ಚಾಡ್ತಾನೆ, ಜಿಂಕೆ ನೋಡಿದ್ರು ಕಿರ್ಚಾಡ್ತಾನೆ. ಎಲ್ಲದಕ್ಕೂ ಅವು ಕೆಲವೊಂದ್ಸರಿ ಅಟ್ಯಾಕ್ ಮಾಡ್ಬಿಡ್ತವೆ. ಆ ಟೈಮ್ ನಲ್ಲಿ ಏನಾದ್ರು ನಮ್ ಗಾಡಿ ಏನಾದ್ರು ಆಫ್ ಆಯ್ತು ಅನ್ಕೊಳ್ಳಿ, ಮುಗೀತು ಕತೆ ನಮ್ದು. ಸೊ ಇವ್ರು ಏನ್ ಮಾಡ್ತಾರೆ, ಇವ್ರು ಸುಮ್ನೆ ಇಬ್ರು ಹೋಗ್ತಾ ಇದಾರೆ, ಇವನು ಎಲ್ಲದಕ್ಕೂ ಕಿರ್ಚಾಡ್ಬಿಡ್ತಾನೆ. ಇವನು ಹೂ ಅನ್ಕೊಂಡ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಅವು ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತವೆ. ಆಮೇಲೆ ಫಾರೆಸ್ಟ್ ರೋಡ್ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗೋದೇ ಬೆಟರ್. ನಾವು ಬೆಳಿಗ್ಗೆಯಿಂದ ಬರೀ 20-25 ಮ್ಯಾಕ್ಸಿಮಮ್ ಒಂದು 30 ಸ್ಪೀಡಲ್ಲಿ ಬಂದಿದೀವಿ ಅಷ್ಟೇ. ಯಾಕಂದ್ರೆ ಈ ಕಾಡಲ್ಲಿ ಸಡನ್ ಆಗಿ ಜಿಂಕೆಗಳು ಎಲ್ಲಿಂದ ರೈಟ್ ಇಂದ ಲೆಫ್ಟಿಗೆ, ಲೆಫ್ಟ್ ಇಂದ ರೈಟ್ಗೆ ಹೆಂಗೋ ಏನೋ ಬಂದ್ಬಿಡ್ತವೆ ಸಡನ್ ಆಗಿ. ಅವಾಗ ಏನಾದ್ರೂ ಗುದ್ದಿದ್ರೆ ಮುಗೀತು ಕತೆ, ಜೈಲಿಗೆ ಹಾಕ್ಬಿಡ್ತಾರ ನೋಡಿ. ಆಮೇಲೆ ಸೊ ನಿಧಾನಕ್ಕೆ ನೋಡ್ಕೊಂಡು ಓಡಿಸೋದು ಬೆಟರ್. ಈ ರೋಡ್ ಸ್ವಲ್ಪ ಪರವಾಗಿಲ್ಲಪ್ಪ. ಆವಾಗ್ಲೇ ಊಟಿ ರೋಡ್ ಹೋಗಿದ್ವಿ, ಅದಂತೂ ಹೆಂಗಿದೆ ಅಂದ್ರೆ ಫುಲ್ ಸಿಂಗಲ್ ರೋಡ್ ಇದ್ ನೋಡಿ. ಇದು ಒಂದ್ ಸೈಡ್ ಹಾಫ್ ರೋಡ್ ಇದೆಯಲ್ಲ, ಬರೀ ಇಷ್ಟೇ ರೋಡ್ ಇದ್ದದಲ್ಲಿ. ಒಂದ್ ಕಾರ್ ಬಂದ್ರೆ ಇನ್ನೊಂದ್ ಕಾರ್ ಹೋಗಲ್ಲ. ಆ ಕಾರ್ ಅವನು ಕೆಳಗಡೆ ಇಳಿಸಲ್ಲ, ಈ ಕಡೆ ಕಾರ್ ಅವನು ಇವನು ಕೆಳಗಡೆ ಇಳಿಸಲ್ಲ. ಓ ಏನ್ ಸಕ್ಕತ್ತಾಗೈತಪ್ಪೋ ಇವ್ರೆ. ಅದ್ ಯಾವ್ದೋ ಒಂದು ಮೂವಿಲಿ ಐತಲ್ಲ, ನಾವು ಹೋಗೋ ದಾರಿ ಇಷ್ಟ ಆಗ್ಬೇಕಂತೆ. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ನನಗ್ ಸಾಕು ಇಷ್ಟು. ನಾನು ಆಕ್ಚುಲಿ ಹರಿಬ್ರು ಅದನ್ನೇ ಮಾತಾಡ್ಕೋತಾ ಇದ್ವಿ. ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಅದೇನು ಪ್ಲಾನ್ ಮಾಡೋದೇ ಬೇಡ. ಇಲ್ಲಿಂದ ಫಸ್ಟ್ ಮೈಸೂರಿಗೆ ಹೋಗ್ಬೇಕು, ಮೈಸೂರಿಂದ ನಾಗರಹೊಳೆ ಕಡೆನೋ ಅಥವಾ ಬಂಡೀಪುರದ ಕಡೆನೋ ಅದನ್ನ ಅಲ್ಲಿಗೆ ಹೋಗ್ಬಿಟ್ಟು ಡಿಸೈಡ್ ಮಾಡೋಣ. ವಯನಾಡ, ಊಟಿನೋ ಏನೋ ಒಂದು, ಒಟ್ನಲ್ಲಿ ಆ ಕಡೆ ಹೋಗಿ ಡಿಸೈಡ್ ಮಾಡೋಣ ಅಂತಾನೆ ಅನ್ಕೋತಾ ಇದ್ವಿ. ನಾವು ಒಟ್ನಲ್ಲಿ ಒಂದು ಮಾನ್ಸೂನ್ ರೈಡ್ ಬಂದಿದ್ವಿ. ಎಲ್ಲಿದೆ ಮಾನ್ಸೂನೇ, ಆದ್ರೆ ಮಳೆ ಇಲ್ಲ ಅಷ್ಟೇ. ನೋಡಿ ಬಿಸಿಲು ಹೆಂಗಿದೆ. ಬಟ್ ಪರವಾಗಿಲ್ಲ, ಅಷ್ಟೊಂದು ಬಿಸಿಲು ಇಲ್ಲ, ಅಷ್ಟೊಂದು ಸೆಕೆ ಹೊಡಿತಾ ಇಲ್ಲ. ಕೂಲ್ ಆಗಿದೆ ವೆದರ್ ಮಾತ್ರ. ರೋಡ್ ನೋಡ್ರಿ, ಬೆಟ್ಟ ಗುಡ್ಡ ಕಾಡು, ಇಷ್ಟು ದೊಡ್ಡ ದೊಡ್ಡ ಮರಗಳು. ಇಲ್ಲಿ ನೋಡ್ರಿ
ದೊಡ್ಡ ದೊಡ್ಡದವ್ರೆ. ಇವನ್ನೆಲ್ಲ ನೋಡಕ್ಕೆ 2 ಕಣ್ಣು ಸಾಲದು. ನಾನು ಓಡಿಸ್ತಿರೋ ಬೈಕ್ ನಿಮ್ಗೆ ಗೊತ್ತಲ್ಲ, ನಮ್ಮ ಹರಿಬ್ರೋಗೆ ವಿಡಿಯೋ ಮಾಡಿ ಲ್ಯಾಂಡ್ಸ್ಕೇಪ್ ಅಲ್ಲಿ ಪೋರ್ಟ್ರೇಟ್ ಅಲ್ಲಿ ಅನ್ಕೊಂಡು ಪಾಪ ಅವನ ನನ್ನ ಫ್ರೆಂಡ್ ಗಾಡಿ ಕಳಿಸ್ಬಿಟ್ಟಿದೀನಿ. ಹರಿಬ್ರೋ ಅವ್ರ ಗಾಡಿಲಿ ಹೋಗ್ತಾನೆ, ನಮ್ಮ ಮೃತ್ಯುಂಜಯ ಗಾಡಿಲಿ. ನಮ್ಮ ಆಕಾಶ್ ಬ್ರೋ ಅವನು ಯಾರಿಗೂ ಗಾಡಿ ಕೊಡಲ್ಲ, ಅವ್ನು ಯಾರ ಗಾಡಿ ಮೇಲೂ ಹೇಗೆ ಬೇರೆಯವ್ರ ಗಾಡಿ ಮೇಲೆ ಹತ್ತಾನೆ, ಅವನ್ ಗಾಡಿ ಯಾರಿಗೂ ಕೊಡಲ್ಲ ಅವನು ಆಕಾಶ್ ಹಂಗವನು. ಓ ಗುರು, ಆ ರೋಡ್ಕಿನ್ನ ಈ ರೋಡ್ ಇನ್ನೂ ಸಖತ್ತಾಗೈತೆ ಅನ್ನಿಸ್ತಿದೆ ನನಗೆ. ಇಷ್ಟೊಂದು ಘಾಟ್ ಸೆಕ್ಷನ್ ಅದು ಇತ್ತು, ಬಟ್ ಇಷ್ಟೊಂದು ಇರ್ಲಿಲ್ಲ. ಆಮೇಲೆ ರೋಡ್ ಚಿಕ್ಕದು. ಈ ಮುದುಮಲೆಯಿಂದ ರೈಟ್ಗೆ ಹೋದ್ರೆ ನೀವು ವಯನಾಡ್ಗೆ ಹೋಗೋ ರೋಡ್ ಇದು. ಇದಂತೂ ಸಖತ್ತಾಗೈತೆ. ಸ್ವಲ್ಪ ರೋಡ್ ದೊಡ್ಡದಾಗೈತೆ. ರೋಡ್ ಅಂತೂ ಇಲ್ಲಿ ಚೆನ್ನಾಗಿದೆ, ಹಳ್ಳ ಕೊಳ್ಳ ಏನೂ ಇಲ್ಲ. ಬಟ್ ಅಲ್ಲಲ್ಲಿಗೆ ಸ್ವಲ್ಪ ರೋಡ್ ಬ್ರೇಕ್ ಇದೆ, ನಿಧಾನಕ್ಕೆ ಓಡಿಸ್ಲಿ ಅಂತ. ಸೊ ನೀವು ಯಾರಾದ್ರೂ ಬಂದ್ರೆ ಸ್ವಲ್ಪ ನಿಧಾನಕ್ಕೆ ನೋಡ್ಸ್ಕೊಂಡು ಓಡಿಸಿ. ಆಮೇಲೆ ನಾನು ನನ್ನ ಸ್ಪ್ಲೆಂಡರ್ ತಗೊಂಬರೋಣ ಅನ್ಕೊಂಡಿದ್ದೆ, ಯಾಕೆಂದ್ರೆ ನನಗೆ ನನ್ನ ಗಾಡಿ ಓಡ್ಸೋಕ್ ಇಷ್ಟ. ನನ್ನ ಹತ್ರ ಗಾಡಿ ಯಾವ್ದೈತೆ ಅನ್ನೋದು ಮುಖ್ಯ ಅಲ್ಲ, ನನ್ನ ಗಾಡಿನ ನಾನ್ ಲವ್ ಮಾಡಿದೆ, ಇನ್ಯಾರು ಲವ್ ಮಾಡ್ತಾರೆ, ಇನ್ಯಾರು ಇಷ್ಟಪಡ್ತಾರೆ. ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ ಅದನ್ನ. ಸೊ ನಾನು ಸ್ಪ್ಲೆಂಡರ್ ತಗೊಂಡ್ಬರೋಣ ಅನ್ಕೊಂಡ್ರೆ ನಮ್ಮ ಹರಿಬ್ರೋದು ಇದು KTM 200 ಇದೆ, ಮತ್ತೆ ಆಕಾಶ್ ಬ್ರೋದು MT-15 ಇದೆ, ಮತ್ತೆ ಮೃತ್ಯುಂಜಯದು ಹೋಂಡಾ NS 350 ಇದೆ. ಸೊ ಈ 3 ಗಾಡಿ ಎಲ್ಲ ದೊಡ್ಡದಾಯ್ತು. ಮತ್ತೆ ಈ 3 ಗಾಡಿನೂ ಅಷ್ಟೇ 120 ಇಂದ 130 ಸ್ಪೀಡ್ ಆರಾಮಾಗಿ ಹೋಗ್ತವೆ. ನಂದೆಲ್ಲಿ ಹೋಗುತ್ತೆ, ನನ್ 70 80. ಓ ಇಲ್ಲಿ ನೋಡಿ, ನೋಡ್ತಾ ಇಲ್ಲೇ ಕುಂತ್ಬಿಡೋಣ ಅನ್ನಿಸ್ತಿದೆ ನನ್ಗೆ, ಎಲ್ಲಿ ಹೋಗೋದೇ ಬೇಡ. ಸೊ ಈ 3 ಗಾಡಿನೂ 120 130 ಸ್ಪೀಡಲ್ಲಿ ಹೋಗ್ತಾ ಇರ್ತವೆ. ನಾನು ಏನ್ ಮಾಡ್ಲಿ, ಒಂದು 70 80 ಸ್ಪೀಡಲ್ಲಿ ಓಡಿಸ್ಬೇಕು. ಆಮೇಲೆ ನನ್ಗೆ ಬರ್ತಾ ಬರ್ತಾ ನನ್ನ ಸ್ಪ್ಲೆಂಡರ್ ಇಷ್ಟ ಆಗ್ತಾ ಇಲ್ಲ. ಅದೇನೋ ಹಳೆ ಸ್ಪ್ಲೆಂಡರ್ ತರ ಅನ್ಕೊಂಡ್ ತಗೊಂಡ್ಬಿಟ್ಟೆ, ಅದೆಲ್ಲ ವೈಬ್ರೇಷನ್ ಆಗ್ತಾ ಐತೆ. ಸೊ ಇವಾಗ ಪ್ಲಾನ್ ಮಾಡ್ತಿದ್ದೀನಿ ಗಾಡಿ ಚೇಂಜ್ ಮಾಡೋಣ ಅಂತ. ಇಲ್ಲಾಂದ್ರೆ ಈ ಸ್ಪ್ಲೆಂಡರ್ನ ಇಟ್ಕೊಂಡು ಇನ್ನೊಂದು ಗಾಡಿ ತಗೋಬೇಕು. ಆಕ್ಚುಲಿ ನಾನು ಬೇರೆ ಬೇರೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನನಗೆ ನನ್ನ ಡ್ರೀಮ್ ಬೈಕ್ ಏಪ್ರಿಲ್ RS 457 ಅದನ್ನು ತಗೊಳ್ಳೇಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಆಸೆ ಆಗ್ಬಿಟ್ಟೈತೆ. ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಅದು ಇದು ಎಕ್ಸಿಸ್ಟಿಂಗ್ ಲೋನ್ ಇದೆ, ಅದ್ರ ಜೊತೆಗೆ ಇನ್ನೊಂದು ಇದನ್ನು ಲೋನ್ ಹಾಕೊಳ್ಳೋದು ಬೇಡ ಅಂತ. ಇದು ಮಿನಿಮಮ್ ಒಂದು 15,000 to 20,000 EMI ಬರುತ್ತೆ. ಅದನ್ನೆಲ್ಲ ಇವಾಗ ಸದ್ಯಕ್ಕೆ ಕಟ್ಟೋ ಪರಿಸ್ಥಿತಿಲಿ ಇಲ್ಲ. ನಾನು ಒಂದು 6 ತಿಂಗಳು ಏನಾದ್ರು ಮಾಡ್ಕೊಂಡು ಆಮೇಲೆ ರಿಸ್ಕ್ ತಗೋಬೇಕು. ಇವಾಗ ನಮ್ಮ DV ಬ್ರೋ ಒಂದ್ಸರಿ ಹೇಳಿದಾರೆ, ಒಂದು ವಿಡಿಯೋದಲ್ಲಿ ಕೇಳಿದಾರಲ್ಲ, ಇರೋದೊಂದು ಲೈಫ್ ಡಾರ್ಲಿಂಗ್ಸ್, ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಏನ್ ಇಷ್ಟನೋ ಹೆಚ್ಚು ಕಮ್ಮಿ ನೋಡ್ಕೊಂಡು ಮಾಡುತ್ತಾ ಇರಿ. ಸೊ ನಾನು ರಿಸ್ಕ್ ತಗೋತೀನಿ, ಬಟ್ ಇವಾಗ ಇಮಿಡಿಯೇಟ್ ನನಗೂ ತಗೊಳಕ್ ಭಯ. ಒಂದು 6 ಮಂತ್ ಆಗ್ಲಿ, 6 ಮಂತ್ ಆದ್ಮೇಲೆ ಸ್ವಲ್ಪ ರಿಸ್ಕ್ ತಗೊಳ್ಳೋದಾದ್ರೆ ತಗೊಳ್ಳೋಣ. ಆಮೇಲೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಹಾಕಿ. ಏನಾದರೂ ಚೇಂಜಸ್ ಮಾಡಬೇಕಾ, ಈ ವಿಡಿಯೋ ಇಷ್ಟ ಆಯ್ತಾ, ಯಾರ್ಯಾರ್ದು ಲೈಫ್ ನೋಡ್ತೀವಲ್ಲ, ಎಲ್ರು ಕಾರ್ ತಗೊಳ್ಳೋದು, ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಏನೇನೋ ಮಾಡ್ತಾ ಇದ್ದಾರೆ. ನಾವು ಒಂದ್ಸರಿ ಟ್ರೈ ಮಾಡ್ಬಿಡೋಣ ಅಂತ. ಇದಕ್ಕೆ ನಿಮ್ ಸಪೋರ್ಟ್ ಇಲ್ಲ, ನಾನು ಏನು ಮಾಡಕ್ ಆಗಲ್ಲ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ, ಕಮೆಂಟ್ ಹಾಕಿ. ಆಮೇಲೆ ಕಮೆಂಟ್ ಅಲ್ಲಿ ನಾನು ಯಾವ್ಯಾವ ತರ ವಿಡಿಯೋಸ್ ಬೇಕು ಅಂತೇಳಿ. ನನಗೆ ಮೇನ್ ಬೈಕು ಮತ್ತೆ ಕಾರ್ ಅಂದ್ರೆ ಇಷ್ಟ, ಮತ್ತೆ ಟ್ರಾವೆಲ್ ವಿಡಿಯೋ,
ಮಾಡೋದಂದ್ರೂ ಇಷ್ಟ. ಆಮೇಲೆ ನಂದು ಯೂಟ್ಯೂಬ್ ಚಾನಲ್ ಹೆಸರು ಬಂದು ಎಕ್ಸ್ಪ್ಲೋರ್ ಅಂಡ್ ಫನ್ ಅಂತ ಇದೆಯಲ್ಲ, ಸೊ ಇವಾಗ ನಾನು ಚೇಂಜ್ ಮಾಡೋಣ ಅನ್ಕೋತಾ ಇದ್ದೀನಿ, ಕಾನ್ಸೆಪ್ಟ್ ಕನ್ನಡಿಗ ಅಂತ. ಆಲ್ರೆಡಿ ನಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅದನ್ನ ರೀಸೆಂಟ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಹೇಗಿದೆ ಹೆಸರು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಚೆನ್ನಾಗಿದೆ ಅಂತ. ಇವಾಗ ಯೂಟ್ಯೂಬ್ಗೆ ನಾನು ಕಾನ್ಸೆಪ್ಟ್ ಕನ್ನಡಿಗ ಅಂತ ಹಾಕೋಣ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಟಿಪಿಕಲ್ ಕನ್ನಡಿಗ, ಕಾರ್ಪೊರೇಟ್ ಕನ್ನಡಿಗ ತರ ನಮ್ದು ಕಾನ್ಸೆಪ್ಟ್ ಕನ್ನಡಿಗ ಅಂತ ಚೆನ್ನಾಗಿ ಕಾಣಿಸುತ್ತೆ ಅಂತ. ಯಾವ ಕಾನ್ಸೆಪ್ಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಏನೋ ಹೇಳ್ಕೊಳಕ್ ಚೆನ್ನಾಗಿರುತ್ತೆ ಅಂತ ಕಾನ್ಸೆಪ್ಟ್ ಕನ್ನಡಿಗ ಅಂತ ಸೆಲೆಕ್ಟ್ ಮಾಡಿದೀನಿ. ನೀವು ನೋಡಿ, ಅವಲ್ಲಿ ಹೇಳಿದ್ನಲ್ಲ, ಕಿರ್ಚಾಡ್ತಾ ಇರ್ತಾನೆ ಯಾವಾಗ್ಲೂ, ಬರೀ ಡೌಗಳು. ಸುಮ್ಮನೆ ಹೋಗೋದೇ ಇಲ್ಲ ಇವನ್ನ. ಅದು ಒಂಥರ ಎಂಟರ್ಟೈನ್ಮೆಂಟ್. ಬಟ್ ಈ ಕಾಡಲ್ಲಿ ಸ್ವಲ್ಪ ಭಯ ಇರುತ್ತೆ. ಇಲ್ಲಿ ಎಲ್ಲಾದ್ರೂ ಚಿರತೆನೂ ಇರ್ಬೋದು, ಹುಲಿನೂ ಇರ್ಬೋದು. ಸಡನ್ ಆಗಿ ಇವನು ಕಿರ್ಚಾಡೋದ್ರಿಂದ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಇದೇನ್ ಸ್ಟೇಟ್ ಹೈವೇನೋ, ನ್ಯಾಷನಲ್ ಹೈವೇನೋ, ಅಥವಾ ಊರಲ್ಲಿರೋ ಚಿಕ್ಕ ರೋಡು, ಒಂದೂ ಅರ್ಥ ಆಗ್ತಾ ಇಲ್ಲ. ಹೋಗ್ತಾನೆ ಇದೀವಿ. ವಯನಾಡ್ಗಂತ ಹೋಗ್ತಿದೀವಿ. ಉಪ್ಪು ಇಲ್ಲಿ ನೋಡ್ರಿ, ಇಲ್ಲಿ ಏನು ಇಲ್ವೇ ಇಲ್ಲ. ಆ ಕಡೆ ನೋಡ್ಕೊಂಡು ಇಲ್ಲಿ ಏನಾದ್ರು ಹೋಗ್ಬಿಟ್ರೆ ಕೆಳಗಡೆ ಹೋಗ್ಬಿಡ್ತೀವಿ ಹಂಗೆ. ಅಬ್ಬೋ, ನೋಡ್ರಿ ಇಲ್ಲಿ ನಾನಂತೂ ರೋಡೇ ನೋಡ್ತಾ ಇಲ್ಲ, ಬರೀ ಬೆಟ್ಟ ಗುಡನೇ ನೋಡ್ಕೊಂಡು ಓಡಿಸ್ತಿದ್ದೀನಿ. ಓಡ್ಸಕ್ಕಂತೂ ಸಖತ್ ಇಷ್ಟ ಆಗ್ತೈತಿ ನನಗಂತೂ. ಅಪ್ಪೋ, ಈ ತರ ನನ್ನ ಲೈಫಲ್ಲೇ ನಾನು ಯಾವತ್ತೂ ಗಾಡಿ ಓಡಿಸಿಲ್ಲ ಬಿಡಿ. ಅಂದ್ರೆ ಈ ತರ ಘಾಟ್ ಸೆಕ್ಷನ್ ಅಲ್ಲಿ ಕಾರೆಲ್ಲ ಓಡಿಸಿದೀನಿ, ಸಾಕಾಗುವಷ್ಟು ಓಡಿಸಿದೀನಿ, ಬಟ್ ಬೈಕ್ ಓಡಿಸಿಲ್ಲ. ಅದರಲ್ಲೂ KTM ಬೈಕ್, ನಮ್ಮ ಹರಿಬ್ರೋ ಬೈಕ್. ಓ ಅಣ್ಣ ಗುಲಾಬ್ ಜಾಮೂನ್ ಎಲ್ಲ ಗಲ 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 ಅಂತ ಅಲ್ಲೋಡಿ ಎತ್ತೆ ಬಿಡ್ತದ. ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆ ನೋಡ್ರಿ, ಇಲ್ಲಿ ನೋಡ್ರಿ. ಒಬ್ಬೊಬ್ಬೊಬ್ಬೊಬ್ಬ, ನನ್ನ ಹತ್ರ ದುಡ್ಡು ಗಿಡ್ ಏನಾದ್ರು ಇದ್ದಿದ್ರೆ ಇಲ್ಲೇ ಒಂದಿಷ್ಟು ಕಾಫಿ ತೋಟ ಅಥವಾ ಎಸ್ಟೇಟೋ ಮನೆ ಒಂದು ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತಿದ್ದೆ ನಾನಂತೂ. ಇವನಿಗೆ ಸಣ್ಣಗಿನ್ನೆ ಮಾಡ್ತಾನೆ, ಅವನು ಅರ್ಥನೇ ಆಗಲ್ಲ. ದೊಡ್ಡ ಬೈಕರ್ ತರ ಮಾಡ್ತಾನೆ ಅವನು. ಇದೊಂದು ಅರ್ಥ ಆಯ್ತು ಬಾ ಅಂತ, ಇದೊಂದು ಅರ್ಥ ಆಯ್ತು ಎಲ್ಲಿಗೆ ಅಂತ. ಓ, ಇಲ್ಲಿ ನೋಡ್ರಿ, ಪಾಪ ನಮ್ಮ ಹರಿಬ್ರೋ ಓಡಿಸ್ತಾನೆ ಇಲ್ಲ. ಬೆಂಗಳೂರಿಂದ ಒಂದು 20-30 ಕಿಲೋಮೀಟರ್ ಓಡಿಸಿದ್ರು, ಅಲ್ಲಿಂದ ಎಸ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ಮಾಡ್ಬೇಕು ಕೊಡಿ ಬ್ರೋ ಅಂತ. ಇದು ಕೇರಳ ಅಲ್ಲ, ತಮಿಳ್ನಾಡು. ಇಲ್ಲಿ ಎಲ್ಲ ನೋಡು, ಗಾಡಿಗಳೆಲ್ಲ ತಮಿಳ್ನಾಡ್ದು ಅದಾವು. ಅದೊಂದೇ ಹೋಗಿರೋದು. ಅಲ್ಲಿ ನೋಡು, ಕೆ ಐತಿ, ಇಲ್ಲಿ ನೋಡು. ನಾನು ಇಷ್ಟೊತ್ತರೆಗೂ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೆ, ನಾವು ತಮಿಳ್ನಾಡಲ್ಲಿದ್ವಾ ಅಥವಾ ಕೇರಳದಲ್ಲಿದ್ವಾ ಅಂತ. ಸೊ ಇವಾಗ ಒಂದು ಬೋರ್ಡ್ ಹೋಯ್ತು, ತಮಿಳ್ನಾಡ ಎಂಡ್ ಆಯ್ತು ಅಲ್ಲಿಗೆ. ಅಂಡ್ ಇವಾಗ ನಾವಿರೋದು ಕೇರಳದಲ್ಲಿ. ಮೇ ಬಿ ಇದು ವಯನಾಡ್ ಡಿಸ್ಟಿಕ್ ಅನ್ಸುತ್ತೆ.
ತಮಿಳ್ನಾಡು ರೋಡ್ ಕಂಪೇರ್ ಮಾಡಿದ್ರೆ ಕೇರಳ ರೋಡೇ ಚೆನ್ನಾಗೈತೆ ಅಂತ ಅನ್ಸುತ್ತೆ. ਯਾਰੀ ਬਾਕੀ ਕਰੀ ਮੈਂ ਸਕਿਪ ਪੀ ਲਿਆ ਬਲੰਟ ਲਾਇਆ ਨਾਸਾ ਦਾ ਟ੍ਰਿਪ ਦੋ ਉਂਗਲਾਂ 'ਚ ਦੱਬੀ ਪੂਰੀ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇದ್ನಲ್ಲ ಕೇರಳ ಎಂಟ್ರಿ ಆದ್ವಿ ಅಂತ. ಕೇರಳ ಎಂಟ್ರಿ ಆದ ತಕ್ಷಣ ಕೇರಳ ಪೊಲೀಸ್ ಅವರು ನನ್ನ ಹಿಡಿದ್ರು. ವಿಡಿಯೋದಲ್ಲಿ ನೋಡಿದ್ರಲ್ಲ, ನಮ್ಮಿಬ್ರು ಫ್ರೆಂಡ್ಸು ಹೆಲ್ಮೆಟ್ ಹಾಕಿರ್ಲಿಲ್ಲ. ಅವ್ರಿಬ್ಬರಿಗೂ ಫೈನ್ ಹಾಕಿದ್ರು. ಅವ್ರಿಗೆ ಯಾಕೆ ಡೌಟ್ ಬಂತು ಏನು ನಮ್ಗಂತೂ ಗೊತ್ತಿಲ್ಲ. ಗಾಂಜಾ ಏನಾದ್ರು ಇದೆಯಾ ಅಂತ ಫುಲ್ ಚೆಕ್ ಮಾಡಿದ್ರು. ನಮಗೆ ಸೇರಿಸ 4 ಜನರು ಚೆಕ್ ಮಾಡಿದ್ರು ಫುಲ್ ಬಿಡದೆ. ಆಮೇಲೆ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಕಳ್ಸಿದ್ರು ಅಷ್ಟೇ. ಬಟ್ ಕೇಸ್ ಹಾಕಿದ್ರು. ಫುಲ್ ರೆಕಾರ್ಡ್ ಅಂತೂ ಮಾಡೋಕ್ಕಾಗಲಿಲ್ಲ. ನನಗೆ ಬೇರೆ ಭಯ ಆಗ್ತಾ ಇತ್ತು. ಇಲ್ಲಿ ಕೇರಳದಲ್ಲಿ ನಾನು ಕೆಲವೊಂದಿಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ, ಕ್ಯಾಮ್ರಾ ಎಲ್ಲ ಹೆಲ್ಮೆಟ್ಗೆಲ್ಲ ಹಾಕೊಂಡು ಓಡಾಡಾಗಿಲ್ಲ. ಅದೇನೇನೋ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ನಪ್ಪ. ಅದು ಕೇರಳದಲ್ಲ ಯಾವ ಬೇರೆ ಸ್ಟೇಟಲ್ಲ ಗೊತ್ತಿಲ್ಲ. ಸೊ ನನಗೆ ಬೇರೆ ಅದು ಭಯ ಆಗ್ತಾ ಇತ್ತು ಅವ್ರು ಸೈಡಿಗೆ ಹಾಕಿದ ತಕ್ಷಣ.